ಮೇನುಗಾರ ಸಲಕರ ಸಂಘ ಬಲದಿನ್ರಿ. ಮೇನುಗಾರ ಸಲಕರ ಸಂಘ ಬಲದಿನ್ರಿ. ನಾನೊಬ್ಬ ಅಧ್ಯಕ್ಷ. ನನ್ನ ಹೆಸರು ಅಬ್ರಹಾಮು. ಕಲಬು ದಿನದಿಂದ ನಮ್ಮನ್ನು ಅರೆಸ್ಟ್ ಮಾಡೋದು, ಭಯಪಡಿಸೋದು, ನೀವು ಇಲ್ಲಿಂದ ಹೊರಟು ಹೋಗ್ರಿ, ನೀವು ಈ ದೇಶದಲ್ಲ, ನಾವು ಪಾಕಿಸ್ತಾನ ಅಂದಂಗೆ ನಮಗೂ ಅಂಜಿಗೆ ಹಾಕ್ಸೋದು. ಅಷ್ಟೇ ಇಲ್ವ, ಇಡೀ ಎಲ್ಲರಿಗೂ ಫೋನ್ ಹಚ್ಚೋದು, ನೀವು ಬಲಿ ಹಾಕಿದರೆ ಬಲಿ ಸುಡ್ತೀವಿ, ಇಲ್ಲಿಂದ ನೀವು ಹೊರಟು ಹೋಗ್ಬೇಕು, ಇಲ್ಲಿ ಇರಬಾರ್ದು ಅಂತ ಇದು ಬೆದರಿಕೆ ಹಾಸೋದ್ರಿ. ಅಷ್ಟೇ ಅಲ್ವ, ಮತ್ತೆ ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ರೂಲ್ಸ್ ಹೇಳೋದು. ಅದು ಲಂಚ ಕೊಟ್ಟಿದ್ರೆ ರೂಲ್ಸ್ ಇಲ್ಲ. ಒಂದೊಂದು ಪುಟ್ಟಿಗೆ ಬಂದು ಒಂದು 5,000 ಕೊಟ್ಟಿವಿ ರೀ. ಎಲ್ಲ ಪುಟ್ಟರ್ಗೂ ಕೊಟ್ಟಿವಿ, ಎಲ್ಲ ಪುಟ್ಟಿ ಲೆಕ್ಕ ಮಾಡಿ ಕೊಟ್ಟಿವಿ ರೀ. ಆದರೂ ಇಷ್ಟು ದಿನ ಅವು ರೂಲ್ಸ್ ಇಲ್ಲ. ಯಾವಾಗ ನಾವು ರೊಕ್ಕ ಕೊಟ್ಟೋದು ನಾವು ಬಂದ್ ಮಾಡ್ತೀವೋ ಆವಾಗಿನಿಂದ ಇದು ರೂಲ್ಸ್ ಇಲ್ಲ, ಅದು ರೂಲ್ಸ್ ಇಲ್ಲ ಅಂತ ಮನುಷ್ಯರಿಗೆ ಇದು ಭಯಪಡಿಸೋದು. ಹೆಂಗೆ ಅವರು ಇಂದು ಯಾವ್ದಾದ್ರು ನಮ್ಗೆ ಗೊತ್ತಿಲ್ಲ. ಆದರೂ ಮತ್ತೊಂದು ವಿಷಯ ಏನಂದರೆ FIR ಮಾಡೋದು, ಜೈಲಿಗೆ ಹಾಕ್ಸೋದು, ಮನುಷ್ಯನ ಹೊಡ್ಸೋದು, ಎಲ್ಲ ಥರ ನಮ್ಮನ್ನು ಭಾರಿ ನಮ್ಮನ್ನು ಏನು ಮಾಡೋದಂದರೆ ಒಂದು ಎಂಜಿಕೆ ಹಾಕಡ್ರಿ. ಅದರಿಂದ ಕಲಬ್ಬರು ಇಲ್ಲಿಂದ ಊರು ಬಿಟ್ಟು ಹೋಗೋರಿ. ಒಂದು 15 ಪುಟ್ನಿಂದ 15 ಫ್ಯಾಮಿಲಿಯಿಂದ ಮಿನಿಮಮ್ ಇಲ್ಲ ಅಂದರೆ 20 ಫ್ಯಾಮಿಲಿ ಇಲ್ಲಿಂದ ಊರು ಬಿಟ್ಟು ಹೋಗೋರಿ. ಇವರು ಮಾಡೋ ದಬಲಕ್ಷ ಬಂದ ಅಂಜಿಗೇಸಿ ನಾವು ಎಷ್ಟೋ ವರ್ಷದಿಂದ ಮಿನಿಮಮ್ ಸುಮಾರಿಂದ 40-45 ವರ್ಷದಿಂದ ನಾವು ಒಪ್ಪಾರಾತು ನಾವಾತು ಇಲ್ಲೇ ದುಡ್ಕೊಂಡ ನಾವು ಇದೀವಿ ರೀ. ನಮ್ಗೆ ಆಧಾರ್ ಕಾರ್ಡ್ ಇದು, ವೋಟರ್ ಐಡಿ ಇದು, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಲೈಸೆನ್ಸ್ ತೊಗೊಂಡು ನಾವು ಆಡಕತ್ತೀವಿ. ಅದು ಗೌರ್ಮೆಂಟ್ ನಮ್ದು ಏನು ನಮ್ಮನಿಂದ ಭಾಳ ಲಾಭ ಐತ್ರಿ. ಆದರೂ ನಮ್ಮ ಮಂದಿ ಇಲ್ಲಿ ಬಂದು ನಾವು ಸುಮಾರು ವರ್ಷಕ್ಕೆ ಇಲ್ಲಾಂದ್ರೆ ಸುಮಾರು ಇಲ್ಲಾಂದರೆ 2 ಲಕ್ಷದಿಂದ 2 ಲಕ್ಷ ಅಂತ ನಾವು ಗೌರ್ಮೆಂಟ್ ಲಾಭ ಕೊಡ್ತೀವಿ ರೀ ಲೈಸೆನ್ಸ್ ಫಾರ್ಮ್ನಿಂದ. ಆದರೂ ನಮ್ಮ ಬಲ್ಲಿನ ಮೇನುಗಾರ ಸಲಕರ ಸಂಘದಿಂದ ಬಂದ ಗೌರ್ಮೆಂಟ್ಗೆ ಲಾಭ ಯಾವ ಸೊಸೈಟಿಗೆ ಇಲ್ಲ ರೀ. ಆದರೂ ನಮ್ಮನ್ನ ಎಷ್ಟೋ ವರ್ಷದಿಂದ ನಾವು ನಮ್ಮನಿಂದ ಗೌರ್ಮೆಂಟ್ ಲಾಭ ಕೊಟ್ಟರು. ಆದರೂ ನಾವು ನಿಮ್ಮನ್ನ ಬಲಿ ಸುಡ್ತೀವಿ, ಇಲ್ಲಿಂದ ಹೋಗ್ಬೇಕು, ನೀವು ಈ ದೇಶದವರಲ್ಲ ಅಂದಲ್ಲಿ ನಮ್ಮನ್ನು ಭಾಳ ದಬಲ್ಕ ಮಾಡೋದು ಹಿಂಗೆ ಮಾಡಕತ್ತಾರ ರೀ. ನಾವು ಇಂಡಿಯಾದವ್ರ ಅಂದಲ್ಲಿ ಇಡೀ ಇಂಡಿಯಾಕ್ಕೆ ಆಧಾರ್ ಕಾರ್ಡ್ ಒಂದೇ ಇರ್ತಲ್ಲ ರೀ, 2 ಇರ್ತದೆ ರೀ. ಇದು ನಮಗೂ ಕ್ವಶನ್ ಬೇಕು ರೀ. ಮತ್ತೊಂದು ಅಂದರೆ ಆಂಧ್ರದಿಂದ ಆಧಾರ್ ಕಾರ್ಡ್ ಆದರೂ ಎಲ್ಲೇ ನಾವು ಈ ಬೇರೆ ದೇಶ ಹೋಗಿದ್ರೆ, ಬೇರೆ ರಾಷ್ಟ್ರಕ್ಕೆ ಹೋಗಿದ್ರೆ ದಿದ್ಬೋರ್ಡ್ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು. ಇದು ಕಾನೂನು ಬಿಟ್ಟು ನಮ್ಮನ್ನು ಹೋರಾಟ ಮಾಡೋದು, ಕಾನೂನು ಬಿಟ್ಟು ನಮ್ಮನ್ನು ಬೆದರಿಸೋದು, ಕಾನೂನು ಅವ್ರಿಗೆ ಸಂಬಂಧ ಇಲ್ಲ ಅಂತಂಗೆ ಈ ಥರ ನಮ್ಮನ್ನು ದಬಲಕ ಮಾಡಕತ್ತಾರ ರೀ. ದಯವಿಟ್ಟು ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಇಲ್ಲಿಂದ ಇದು ಇಷ್ಟೇ ಅಲ್ವಾ, ಇಷ್ಟಿಗೆ ಅವರು ಕ್ಲೋಸ್ ಮಾಡಿದ್ರೆ ಚಲೋ ರೀ. ಇಲ್ಲಾಂದರೆ ಇಲ್ಲಿಂದ ನಾವು ಇನ್ನೂ ಹೋರಾಟ ಮಾಡಿ ಅದು ಏನು CM ಥರ ನಮ್ಮ ಸಿದ್ದರಾಮಯ್ಯ CM ಥರ ಹೋಗಿ ನಾವು ಮನವಿ ಕೊಟ್ಟು ಅಷ್ಟೇ ಅಲ್ವಾ, ನಮ್ಮ ಡಿ ಕೆ ಕುಮಾರಸ್ವಾಮಿ ಅವ್ರಿಗೂ ನಾವು ಮಾನವ ಪಟ್ಟಬೇಕಂತ ನಾವು ವಿಚಾರ ಮಾಡಕತ್ತೀವಿ ರೀ. ದಯವಿಟ್ಟು ನೀವೆಲ್ಲರೂ ಮೀಡಿಯಾದಾರಾತು ನಾವು ಪೇಪರ್ ಕತ್ತರ ಎಲ್ಲರಿಗೂ ದಯವಿಟ್ಟು ನಾವೇನು ರಿಕ್ವೆಸ್ಟ್ ಅಂದರೆ ನಮ್ಮ ಈ ದೇಶದ ನಾವು ಅಂತ ಗುರುತು ಮಾಡ್ಕೊಂಡು ನೀವೆಲ್ಲರೂ ನಮಗೂ ಒಳ್ಳೆ ಥರ ನಮಗೂ ಸಹಾಯ ಮಾಡ್ತಾವೆ ಅಂತ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ ರೀ. ನಿಮ್ಮ ಜೊತೆ ಏನಾಗಿದೆ ನಮ್ಮ ಜೊತೆ ಏನಾಯ್ತು ಅಂದರೆ ನಮ್ಮನ್ನು ಲೈಸೆನ್ಸನ್ನೆಲ್ಲ ತೊಗೊಂಡು ನಮ್ಗೆ ಏನು ಮಾಡಕತ್ತಾರೆ ಅಂದರೆ ಲೈಸೆನ್ಸ್ ಇದ್ದರೂ ಲೈಸೆನ್ಸ್ ರದ್ದು ಮಾಡ್ತೀವಿ, ಇಲ್ಲಿಂದ ಆಧಾರ್ ಕಾರ್ಡ್ ರದ್ದು ಮಾಡ್ತೀವಿ. ನಮ್ಗೆ ಬೇರೆದಾರ ಆಫೀಸರ್ ರೀ, ಬೇರೆದಾರ ಸಾರಗೌಡ ಬೇರೆದಾರ ರೀ, ಮೇನುಗಾರ ಆಫೀಸರ್ ರೀ, ಮುದ್ದಬೇಲ್ ರೀ. ಹೌದು ರೀ. ನೀವು ಇವತ್ತು DC ಆಫೀಸಿಗೆ ಬಂದಿರಿ, ಏನಂತ ಹೇಳಿ DC ಅವ್ರಿಗೆ ನಾವು ಏನು ಮಾಡ್ಕೊಂಡು ನ್ಯಾಯ ಮಾಡ್ಬೇಕ್ರಿ. ಈ ಥರ ನಮ್ಮ ಅಲ್ಲಿ ಮಾಡಕತ್ತಾರಲ್ಲಿ ನಾನು ನ್ಯಾಯ ಮಾಡ್ಬೇಕಂದ್ರೆ DC ಆಫೀಸ್ಗೆ ಬಂದು ನಾವು ಮನವಿ ಕೊಡಕ್ಕೆ ಬಂದೀವಿ ರೀ. DC ಅವ್ರು ಏನು ಹೇಳಿದ್ರು ಮಾಡ್ತೇನೆ ಅಂತ ಅಂದಾರ ರೀ. DC ಅವ್ರು ಅಂದ್ರೆ ನಾವು ಪ್ರದೇಶ ನಾವು ಮಾಡ್ತೀವಿ ರೀ. ಆದರೂ ನಾವು ಬಡ್ರ ಪಕ್ಕ ನಾವು ಅನ್ಯಾಯ ಅಂತೂ ನಾವು ಇದು ಮಾಡೋದಿಲ್ಲ, ನ್ಯಾಯ ಮಾಡಿ ಕೊಡ್ತೀವಿ ಅಂತ ಅಂದ್ರೆ ಅವರು. ನಿಮಗೆ ನ್ಯಾಯ ಸಿಗ್ಲಿಕ್ಕಂದ್ರೆ ನಿಮ್ಮ ಮುಂದಿನ ನಡೆ ನ್ಯಾಯ ಸಿಗಲಿಲ್ಲ ಅಂದರೆ ಇಲ್ಲಿಂದ ನಾವು ಬೆಂಗಳೂರು ತನಕ ಹೋಗ್ತೀವಿ ರೀ. ನಮ್ಮ ಸಿದ್ದರಾಮಯ್ಯನ